ನೋಡಿ ಈಗಿನ ಕಾಲದಲ್ಲಿ ಸುಮಾರು ಜನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್, ಹೆಲ್ತ್ ಇನ್ಫ್ಲೂಯೆನ್ಸರ್ಸ್ ಪ್ಲಸ್ ಕೆಲವೊಂದು ಜನ ಡಾಕ್ಟರ್ಸ್ ಕೂಡ ಅಡ್ವೈಸ್ ಮಾಡ್ತಾ ಇರ್ತಾರೆ. ಏನಂದ್ರೆ ಯಾರಿಗಾದ್ರೂ ಎದೆ ನೋವು ಬಂದ್ರೆ ಏನ್ ಮಾಡ್ಬೇಕು, ನಿಮ್ಮ ಮನೆಯಲ್ಲಿ ಈ 2-3 ಮಾತ್ರೆ ಇಟ್ಟಿರ್ಬೇಕು, ಒಂದು ಆಸ್ಪಿರಿನ್, ಇನ್ನೊಂದು ಸಾರ್ಬಿಟ್ರೇಟು ಅಂತ ಹೇಳ್ತಾರೆ. ಆಮೇಲೆ ಯಾರಿಗಾದ್ರೂ ಎದೆ ನೋವು ಕಂಡುಕೊಂಡ್ರೆ ಹಾರ್ಟ್ ಅಟ್ಯಾಕ್ ನ ಪ್ರಿವೆಂಟ್ ಮಾಡೋದಕ್ಕೆ ಈ ಮಾತ್ರೆಗಳನ್ನ ಕೊಡಿ ಅಂತ ಹೇಳ್ತಾರೆ. ಬಟ್ ಇದು ಸ್ವಲ್ಪ ಕಾಂಟ್ರವರ್ಷಿಯಲ್. ನೋಡಿ, ಮೋಸ್ಟ್ ಕಾಮನ್ ರೀಸನ್ ಫಾರ್ ಚೆಸ್ಟ್ ಪೇನ್ ಇಸ್ ನಾಟ್ ಹಾರ್ಟ್ ಅಟ್ಯಾಕ್. ಎದೆ ನೋವು ಬರದೆ ಕಾಮನ್ ಕಾರಣ ಅಂದ್ರೆ ಇಲ್ಲ ಮಸಲ್ ಪೇನ್ ಅಥವಾ ಗ್ಯಾಸ್ಟ್ರಿಕ್ ತೊಂದರೆ. ಡೆಫಿನೆಟ್ಲಿ ಹಾರ್ಟ್ ಪ್ರಾಬ್ಲಮ್ ಇಸ್ ಅ ಮೋರ್ ಸೀರಿಯಸ್ ಪ್ರಾಬ್ಲಮ್. ಕೆಲವು ಜನರಿಗೆ ಎದೆ ನೋವು ಹಾರ್ಟ್ ತೊಂದರೆಯಿಂದ ಬರುತ್ತೆ, ಅದರಿಂದಾಗಿ ಅವ್ರಿಗೆ ತೊಂದರೆ ಆಗ್ಬೋದು. ಬಟ್ ಆಸ್ ಅ ಕಾರ್ಡಿಯಾಲಜಿಸ್ಟ್ ನಾನು ಏನು ಹೇಳ್ಬೋದು ಅಂದ್ರೆ ದಿ ಮೋಸ್ಟ್ ಕಾಮನ್ ಕಾಸ್ ಆಫ್ ಚೆಸ್ಟ್ ಪೇನ್ ಇಸ್ ನಾಟ್ ಹಾರ್ಟ್ ಅಟ್ಯಾಕ್. ಆಮೇಲೆ ನೀವು ಏನಾದರೂ ಡಾಕ್ಟರ್ ಅಡ್ವೈಸ್ ಇಲ್ಲದೆ ನೀವು ಏನಾದರೂ ಆಸ್ಪಿರಿನ್ ಅಥವಾ ಏನಾದ್ರು ಸಾರ್ಬಿಟ್ರೇಟ್ ಮಾತ್ರೆ ತಗೊಂಡ್ರೆ ನಿಮಗೆ ಅಂಡರ್ಲೈನ್ ಏನಾದರೂ ಹೊಟ್ಟೆಯಲ್ಲಿ ಹುಣ್ಣು ಇದ್ದು ಅದರಿಂದ ನಿಮಗೆ ಎದೆ ನೋವು ಆಗ್ತಾ ಇದ್ರೆ, ಗ್ಯಾಸ್ಟ್ರೈಟಿಸ್ ಇಂದ ಎದೆ ನೋವು ಆಗ್ತಾ ಇದ್ರೆ, ನಿಮಗೆ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗ್ಬಿಟ್ಟು ತೊಂದರೆ ಕೂಡ ಆಗ್ಬೋದು. ಸೊ ಅದರಿಂದಾಗಿ ನಿಮಗೆ ಎದೆ ನೋವು ಕಂಡ ಕೂಡಲೇ ಫಸ್ಟ್ ಮಾಡಬೇಕಾಗಿರೋ ಮೆಜರ್ ಏನಂದ್ರೆ ನೀವು ಇಮಿಡಿಯೇಟ್ ಆಗಿ ಹತ್ತಿರ ಡಾಕ್ಟರ್ಗೆ ಹೋಗ್ಬಿಟ್ಟು ಒಂದು ECG ಮಾಡಿಸೋದು. ಆಮೇಲೆ ಸೆಲ್ಫ್ ಮೆಡಿಕೇಶನ್ ಆದಷ್ಟು ಅವಾಯ್ಡ್ ಮಾಡಿ. ಈ ಮಾತ್ರೆಗಳಿಂದ ಆಗುವ ಸೈಡ್ ಎಫೆಕ್ಟ್ಸ್ ಅನ್ನು ಕೂಡ ಪ್ರಿವೆಂಟ್ ಮಾಡಬಹುದು. ಆಮೇಲೆ ಇನ್ನು ಸ್ವಲ್ಪ ಜನ ಏನ್ ತಪ್ಪು ಕಲ್ಪನೆಯಲ್ಲಿ ಇದ್ದಾರೆ ಅಂದ್ರೆ ಈ ತರ ಎದೆ ನೋವು ಕಂಡ್ಬಿಟ್ರೆ ಈ ಮಾತ್ರೆ ತಗೊಂಡ್ಬಿಟ್ರೆ ಸರಿ ಹೋಗುತ್ತೆ, ಆಸ್ಪತ್ರೆಗೆ ಹೋಗೋದು ಬೇಡ ಅಂತ ತಪ್ಪು ಕಲ್ಪನೆ ಇರುತ್ತೆ. ಸೊ ಅದರಿಂದಾಗಿ ನೀವಾಗಿ ಡಾಕ್ಟರ್ ಆಗ್ಲಿಕ್ಕೆ ಹೋಗಬೇಡಿ. ಹಾಗೂ ಇದರ ಬಗ್ಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ನಿಮ್ಮ ಸಂಬಂಧಿಕರಿಗೆ ತಿಳುವಳಿಕೆ ನೀಡಿ.